ಸ್ನೇಹಿತರೆ, ಇವತ್ತು ನಾವು ಕೆನರಾ ಬ್ಯಾಂಕ್ ಎ.ಟಿ.ಎಂ ಕಾರ್ಡ್ನ ಒಂದು ಪಿನ್ನನ್ನು ಮರೆತು ಹೋದರೆ ನಾವು ಎ.ಟಿ.ಎಂ ಬ್ರಾಂಚ್ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಎ.ಟಿ.ಎಂ ಕಾರ್ಡ್ ಪಿನ್ನನ್ನು ಮರೆತು ಹೋದರೆ ನೀವು ಸಮೀಪದ ಒಂದು ಕೆನರಾ ಬ್ಯಾಂಕ್ನ ಎ.ಟಿ.ಎಂ ಬ್ರಾಂಚ್ಗೆ ಹೋಗಬೇಕು. ಹೋಗ್ಬಿಟ್ಟು ಏನೇನಿರುತ್ತೆ ಪ್ರೊಸೆಸ್ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡಿ. ಸ್ನೇಹಿತರೆ, ಮೊದಲು ನಾವು ನಮ್ಮ ಒಂದು ಕೆನರಾ ಬ್ಯಾಂಕ್ ಎ.ಟಿ.ಎಂ ಬ್ರಾಂಚ್ಗೆ ಹೋದ ನಂತರದಲ್ಲಿ ನಮ್ಮ ಕಾರ್ಡನ್ನು ಇಲ್ಲಿ ಈ ಸ್ಲಾಟ್ನಲ್ಲಿ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಇನ್ಸರ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಕಾರ್ಡ್ನ ಮೊದಲು ಇಲ್ಲಿ ನಿಮ್ಮ ಈ ಒಂದು ಎ.ಟಿ.ಎಂ ಕಾರ್ಡ್ ಸ್ಲಾಟ್ನಲ್ಲಿ ಸೇರಿಸಬೇಕು. ನಂತರದಲ್ಲಿ ಇಲ್ಲಿ ನಾವು ಬ್ಯಾಂಕ್ಗೆ ಹೋಗಬೇಕಾದ್ರೆ ನಮ್ಮ ಅಕೌಂಟ್ ನಂಬರ್ನ ಜೊತೆಗೆ ಒಯ್ಯಬೇಕು. ಸ್ನೇಹಿತರೆ, ಅಕೌಂಟ್ ನಂಬರ್ ಇಲ್ಲಿ ಕಂಪಲ್ಸರಿಯಾಗಿ ಕೇಳುತ್ತೆ. ಅಕೌಂಟ್ ನಂಬರ್ನ ನಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾವು ಕಾರ್ಡನ್ನು ಹಾಕಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಒಂದು ಮೆಸೇಜಲ್ಲಿ ಶೋ ಆಗ್ತಾ ಇದೆ, ಪ್ಲೀಸ್ ವೇಟ್, ಡೋಂಟ್ ರಿಮೂವ್ ಚಿಪ್ ಕಾರ್ಡ್ ಅಂತ. ನೀವು ಕಾರ್ಡ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಇಲ್ಲಿ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಲ್ಯಾಂಗ್ವೇಜನ್ನು ನೀವು ಯಾವುದೇ ಕಾರಣಕ್ಕೂ ಮೊದಲು ಸೆಲೆಕ್ಟ್ ಮಾಡಬಾರ್ದು. ಇಲ್ಲಿ ಕೆಳಗಡೆ ಗ್ರೀನ್ ಪಿನ್ ಆರ್ ಫಾರ್ಗೆಟ್ ಪಿನ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ. ಕೆಳಗಡೆ ಆ ಒಂದು ಕೆಳಗಡೆ ಇರುವಂಥ ಈ ಒಂದು ಆಪ್ಷನನ್ನು ಮುಂದುಗಡೆ ಇರುವಂಥ ಬಟನನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫಾರ್ಗೆಟ್ ಪಿನ್ ಅಂತ ಏನಿದೆ ಈ ಒಂದು ಆಪ್ಷನನ್ನು ಮುಂದುಗಡೆ ಈ ಒಂದು ಬಟನ್ ಏನಿರುತ್ತೆ ಇಲ್ಲಿದೆ ನೋಡಿ, ಈ ಬಟನನ್ನು ನೀವು ಮೊದಲು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಈಗ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡಿ ಅಂತ ಏನು ಹೇಳುತ್ತೆ, ಇಲ್ಲಿ ನಾವು ಮೊದಲು ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕನ್ನಡ, ಹಿಂದಿ, ಇಂಗ್ಲೀಷ್ ಅಂತ ಇದೆ. ನಾನು ಸದ್ಯಕ್ಕೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ, ನಿಮಗೆ ತೋರಿಸೋದಕ್ಕೆ ಈಸಿ ಆಗಲಿ ಅಂತ. ನೋಡಿ, ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನು ಕೂಡ ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಸ್ನೇಹಿತರೆ. ಅದು ವಿಡಿಯೋದಲ್ಲಿ ನಾನು ತುಂಬ ಸ್ಪೀಡಾಗಿ ಮಾಡಿದ್ದೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ವಲ್ಪ ವಿಡಿಯೋ ಸ್ಲೋ ಮಾಡಿದ್ದೀನಿ. ಇಲ್ಲಿ ನೋಡಿ, ಗ್ರೀನ್ ಪಿನ್ ಬಾರ್ ಫಾರ್ಗೆಟ್ ಪಿನ್ ಫೆಸಿಲಿಟಿ ಅಂತ ಬಂತು. ಇಲ್ಲಿ ಮೊದಲು ಜನ್ರೇಟ್ ಪಿನ್ OTPನ ಜನ್ರೇಟ್ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಫೋನ್ ಕೂಡ ನಾವು ಜೊತೆಗೆ ತೊಗೊಂಡು ಹೋಗಬೇಕಾಗುತ್ತೆ. ನಮ್ಮ ಅಕೌಂಟ್ ನಂಬರ್ ಹಾಗೂ ನಮ್ಮ ಫೋನ್ ಎರಡನ್ನೂ ಕೂಡ ನಾವು ಜೊತೆಗೆ ಬ್ರಾಂಚ್ಗೆ ತೊಗೊಂಡು ಹೋಗಬೇಕು. ಕೆಳಗಡೆ ಜನ್ರೇಟ್ OTP ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರ ಪಕ್ಕದಲ್ಲಿರುವಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಜನ್ರೇಟ್ OTP ಅಂತ ಇಲ್ಲಿದೆ ನೋಡಿ, ಈ ಒಂದು ಜನ್ರೇಟ್ OTP ಇದರ ಪಕ್ಕದಲ್ಲಿ ಇರುವಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಮೊದಲು ಪ್ಲೀಸ್ ಎಂಟರ್ ಲಾಸ್ಟ್ 4 ಡಿಜಿಟ್ಸ್ ಆಫ್ ಯುವರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಹೇಳ್ತಾ ಇದೆ. ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊನೆಯ 4 ಅಂಕಿಗಳನ್ನ ಮಾತ್ರ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಸಂಪೂರ್ಣವಾದಂಥ ನಂಬರ್ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಮ್ಮ ಕೊನೆಯ 4 ಅಂಕಿಗಳನ್ನ ಮಾತ್ರ ಹಾಕಿದರೆ ನಡೆಯುತ್ತೆ. ಕೊನೆಯ 4 ಡಿಜಿಟ್ಸ್ಗಳನ್ನ ಮಾತ್ರ ನೀವು ಯೂಸ್ ಮಾಡಿ. ನಂತರದಲ್ಲಿ ಕರೆಕ್ಟ್ ಅಂತ ಏನಿದೆ ಆ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಂತರದಲ್ಲಿ ಇಲ್ಲಿ ನಾವು ನಮ್ಮ ಕೊನೆಯ 4 ಅಂಕೆಗಳನ್ನ ಹಾಕಿಬಿಟ್ಟು ಇಲ್ಲಿ ಕರೆಕ್ಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಾನು ಕೊನೆಯ 4 ಅಂಕೆಗಳನ್ನ ಹಾಕಿದ್ದೀನಿ. ನಂತರದಲ್ಲಿ ಇಲ್ಲಿ ಕರೆಕ್ಟ್ ಅಂತ ಏನಿದೆ ಅದರ ಮೇಲೆ ಮುಂದೆ ಇರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸರ್ವಿಸ್ ಚಾರ್ಜ್ ಆಫ್ 59 ರೂಪೀಸ್ ಇನ್ಕ್ಲೂಡೆಡ್ ಅಂತ ಬರ್ತಾ ಇದೆ, ಇನ್ಕ್ಲೂಡೆಡ್ GST ಅಂತ ಬರ್ತಾ ಇದೆ. ಅಂದರೆ 59 ರೂಪಾಯಿ ನಿಮಗೆ ಸರ್ವಿಸ್ ಚಾರ್ಜ್ ಇಲ್ಲಿ ಕಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಾನು ಇಲ್ಲಿ ಕೆಳಗಡೆ ಓಕೆ ಮಾಡ್ತೀನಿ. ಓಕೆ ಅಂದರೆ ಇಲ್ಲಿ ಕರೆಕ್ಟ್ ಅಂತ ಏನಿದೆ ಅದರ ಮುಂದೆ ಇರುವಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ಅದಕ್ಕೆ ಮೊದಲು ನಾವು ಇಲ್ಲಿ OTPನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಫೋನ್ಗೆ ಬಂದಿರುವಂಥ OTPನ ಎಂಟರ್ ಮಾಡಿಬಿಟ್ಟು ಕರೆಕ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 5 ಅಂಕೆಗಳು ಅಥವಾ 6 ಅಂಕೆಗಳು OTP ಬಂದಿರುತ್ತೆ ಸ್ನೇಹಿತರೆ. ಇಲ್ಲಿ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರ್ಬೇಕಾದ್ರೆ 6 ಅಂಕೆಗಳು OTP ಬಂದಿದೆ. ಕರೆಕ್ಟ್ ಅಂತ ಕ್ಲಿಕ್ ಮಾಡ್ತೀನಿ. OTP ಆಗಿಬಿಟ್ಟು ನಂತರದಲ್ಲಿ ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಬರ್ತಾ ಇದೆ. ಅಂದರೆ ನೀವು ಹೊಸ ಪಿನ್ನನ್ನು ಯಾವ ಪಿನ್ನನ್ನು ಸೆಟ್ ಮಾಡ್ಕೋಬೇಕು ಅಂತೀರ ಆ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. 4 ಅಂಕೆಗಳ ಪಿನ್ ನಿಮಗೆಲ್ಲ ಗೊತ್ತು. ನೀವು ಯಾವುದೇ ರೀತಿಯಲ್ಲಿ ಪಿನ್ನನ್ನು ಸೆಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಸ್ವಲ್ಪ ಟಫ್ ಇದ್ದಂಥ ಪಿನ್ನನ್ನು ಯೂಸ್ ಮಾಡಿ, ಯಾಕೆಂದರೆ ಮಿಸ್ಯೂಸ್ ಆಗಬಾರ್ದು. 2 ಬಾರಿ ಹಾಕಬೇಕಾಗುತ್ತೆ. 1 ಬಾರಿ ಹಾಕಿದ ನಂತರದಲ್ಲಿ ಮತ್ತೊಂದು ಬಾರಿ ಹಾಕಿ ನಂತರದಲ್ಲಿ ಓಕೆ ಮಾಡಿದ ನಂತರದಲ್ಲಿ ನೋಡಿ, ಯುವರ್ ಪಿನ್ ಜನ್ರೇಷನ್ ಈಸ್ ಸಕ್ಸಸ್ಫುಲ್ ಅಂತ ಬಂತು. ಸ್ಲಿಪ್ ಕೂಡ ಇಲ್ಲಿ ಬಂದಿದೆ ಸ್ನೇಹಿತರೆ. ಯುವರ್ ಪಿನ್ ಈಸ್ ಚೇಂಜ್ಡ್ ಸಕ್ಸಸ್ಫುಲಿ ಜನರೇಟೆಡ್ ಅಲ್ಲ, ಸಾರಿ, ಪಿನ್ ಚೇಂಜ್ ಸಕ್ಸಸ್ಫುಲಿ ಅಂತ ಬಂತು. ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೊಂದು ಸಾರಿ ನಿಮಗೆ ಈ ಒಂದು ATMನಲ್ಲಿ ಈ ಒಂದು ಕಾರ್ಡ್ನಿಂದ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗಿದೆಯಾ ಇಲ್ವ ಅಂತ. ಇಲ್ಲಿ ನೋಡಿ, ಮೊದಲು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಪಿನ್ನನ್ನು ಹಾಕ್ತೀನಿ. ನಾನು ಈಗ ಹೊಸ ಒಂದು ಪಿನ್ ಏನು ಸೆಟ್ ಮಾಡ್ಕೊಂಡಿದ್ದೀನಿ ಅದೇ ಪಿನ್ನನ್ನು ಹಾಕಿಬಿಟ್ಟು ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಬ್ಯಾಲೆನ್ಸ್ ಎನ್ಕ್ವೈರಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ
ಇಲ್ಲಿ ಸೇವಿಂಗ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಮ್ಮ ಪಿನ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಜನರೇಟ್ ಆಗಿದೆ ಅಂತ ಅರ್ಥ. ಬ್ಯಾಲೆನ್ಸ್ ತೋರಿಸ್ತಾ ಇದೆ ಸ್ನೇಹಿತರೆ. ಈ ರೀತಿ ನಾವು ಕೆನರಾ ಬ್ಯಾಂಕ್ ATMನ ಪಿನ್ನನ್ನು ಕಳೆದು ಹೋದರೆ ಅಥವಾ ಮರೆತು ಹೋದರೆ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.